ನಟಿ ಸಮಂತಾ ಡಿವೋರ್ಸ್ಗೆ ಸ್ಫೋಟಕ ತಿರುವು ಸಿಕ್ಕಂತಾಗಿದೆ. ನಟಿ ಸಮಂತಾ ಮತ್ತು ನಾಗ ಚೈತನ್ಯ ನಡುವೆ ಡಿವೋರ್ಸ್ ಆಗಿದ್ದೇಕೆ? ಹಿಂದಿನ ತೆಲಂಗಾಣ ಸರ್ಕಾರಕ್ಕೂ ಸಮಂತಾ ಡಿವೋರ್ಸ್ಗೂ ಲಿಂಕ್ ಏನು? ಹಾಗಾದ್ರೆ ನಟಿ ಸಮಂತಾ ಡಿವೋರ್ಸ್ಗೂ ತೆಲಂಗಾಣ ಪಾಲಿಟಿಕ್ಸ್ಗೂ ಲಿಂಕ್ ಏನು? ಸ್ವತಃ ಸಚಿವೆ ಹೇಳಿಕೆಯಿಂದ ತೆಲಂಗಾಣ ಪಾಲಿಟಿಕ್ಸ್ ಅಲ್ಲೋಲ ಕಲ್ಲೋಲವಾಗಿದೆ. ಆಸ್ತಿ ಉಳಿಸಿಕೊಳ್ಳಲು ಕೀಳು ಮಟ್ಟಕ್ಕೆ ಇಳಿದ್ರ ನಟ ನಾಗಾರ್ಜುನ್. ಕನ್ವೆನ್ಷನ್ ಹಾಲ್ ಉಳಿಸಿಕೊಳ್ಳಲು ನಟ ನಾಗಾರ್ಜುನ್ ಮಾಡಿದ್ದೇನು ಗೊತ್ತಾ? ತೆಲಂಗಾಣ ಸಚಿವೆ ಕೊಂಡ ಸುರೇಖಾ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನಟಿ ಸಮಂತಾಳನ್ನ ನನ್ನ ಬಳಿ ಕಳಿಸು ಎಂದಿದ್ರಂತೆ ಕೆಟಿಆರ್. ಕೆಟಿ ರಾಮರಾವ್ ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪುತ್ರ ವಿತ್ ಮಾಜಿ ಸಚಿವ. ಸಮಂತಾಳನ್ನ ನನ್ನ ಬಳಿ ಕಳಿಸಿದ್ರೆ ಕನ್ವೆನ್ಷನ್ ಹಾಲ್ ಉಳಿಯುತ್ತೆ ಎಂದಿದ್ರಂತೆ. ಇಲ್ಲದಿದ್ದರೆ ಕನ್ವೆನ್ಷನ್ ಹಾಲ್ ಕೆಡುವುದಾಗಿ ಮಾಜಿ ಸಚಿವ ಕೆಟಿಆರ್ ಬೆದರಿಕೆ ಹಾಕಿದ್ರಂತೆ. ಕೆಟಿಆರ್ ಬೆದರಿಕೆ ಬಗ್ಗೆ ಹಾಲಿ ಸಚಿವೆ ಕೊಂಡ ಸುರೇಖಾ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಸಮಂತಾಗೆ ಕೆಟಿಆರ್ ಬಳಿ ಹೋಗು ಎಂದಿದ್ರಂತೆ ನಾಗಾರ್ಜುನ್. ಕೆಟಿಆರ್ ಬಳಿ ಹೋಗದಿದ್ದರೆ ಮನೆ ಬಿಡುವಂತೆ ನಾಗಾರ್ಜುನ್ ಎಚ್ಚರಿಕೆ ನೀಡಿದ್ರಂತೆ. ಈ ಹಿನ್ನೆಲೆ ಸಿಟ್ಟಿಗೆದ್ದ ಸಮಂತಾ ನಟ ನಾಗ ಚೈತನ್ಯಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಸಮಂತಾ ನಾಗ ಚೈತನ್ಯ ಬ್ರೇಕಪ್ಗೆ ಮಾಜಿ ಸಿಎಂ ಪುತ್ರ ಕಾರಣವಂತೆ. ತೆಲಂಗಾಣದ ಮಂತ್ರಿ ಕೊಂಡ ಸುರೇಖಾ ಸಮಂತಾ ಹಾಗೂ ನಾಗ ಚೈತನ್ಯ ಡಿವೋರ್ಸ್ ಬಗ್ಗೆ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅವರು ಹೇಳುವ ಪ್ರಕಾರ ನಾಗ ಚೈತನ್ಯ ಹಾಗೂ ಸಮಂತಾ ನಡುವಿನ ಮದುವೆ ಮುರಿದು ಬೀಳಲು ಪ್ರಮುಖ ಕಾರಣ ಬಿಆರ್ಎಸ್ನ ಕಾರ್ಯಕಾರಿ ಅಧ್ಯಕ್ಷ ಕೆಟಿ ರಾಮರಾವ್ ಅಂತೆ. ಸದ್ಯ ಮಿನಿಸ್ಟರ್ ಕೊಂಡ ಸುರೇಖಾ ಅವರು ನೀಡಿದ ಹೇಳಿಕೆ ದೊಡ್ಡ ಸದ್ದು ಮಾಡುತ್ತಿದೆ. ಮಾಧ್ಯಮಗಳ ಎದುರು ಮಾತನಾಡಿದ ಕೊಂಡ ಸುರೇಖಾ ಕೇವಲ ಸಮಂತಾ ಮಾತ್ರವಲ್ಲ, ಅನೇಕ ನಟಿಯರು ವಿಚ್ಛೇದನ ಪಡೆಯಲು ಪ್ರಮುಖ ಕಾರಣವೇ ಕೆಟಿಆರ್ ಎಂದು ಆರೋಪಿಸಿದ್ದಾರೆ. ಅವರು ಡ್ರಗ್ಸ್ ತೆಗೆದುಕೊಳ್ಳುತ್ತಾರೆ, ರೇವ್ ಪಾರ್ಟಿ ಮಾಡುತ್ತಾರೆ, ಅವರು ಬೇರೆಯವರ ಭಾವನೆಗಳ ಜೊತೆ ಆಟವಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ. ಹೀಗಾಗಿ ಹಲವು ನಟಿಯರ ವೈವಾಹಿಕ ಬದುಕು ಒಡೆಯಲು ಅವರೇ ಕಾರಣ ಎಂದು ಸುರೇಖಾ ಆರೋಪಿಸಿದ್ದಾರೆ. ಸಮಂತಾ ಮತ್ತು ನಾಗ ಚೈತನ್ಯ ನಡುವಿನ ಬಿರುಕಿಗೆ ಅಸಲಿ ಕಾರಣವೇ ಕೆಟಿಆರ್ ಅಂತೆ. ಕನ್ವೆನ್ಷನ್ ಹಾಲ್ ಕಟ್ಟಡ ಧ್ವಂಸಗೊಳಿಸಬಾರದು ಅಂದ್ರೆ ನೀನು ಸಮಂತಾಳನ್ನ ನನ್ನ ಕಡೆ ಕಳಿಸಿಕೊಡಬೇಕು ಎಂದು ಕೆಟಿಆರ್ ಧಮಕಿ ಹಾಕಿದ್ರಂತೆ. ನಾಗಾರ್ಜುನ್ ಕೆಟಿ ರಾಮರಾವ್ ಜೊತೆ ಹೋಗುವಂತೆ ಕೇಳಿಕೊಂಡಿದ್ದರು ಸಮಂತಾಗೆ. ಸಮಂತಾ ನಿರಾಕರಿಸಿದಾಗ ಅವಳನ್ನು ಬಿಟ್ಟು ಬಿಡುವಂತೆ ಕೆಟಿಆರ್ ನಾಗ ಚೈತನ್ಯಗೆ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿಯೇ ಅವರ ಮದುವೆ ಮುರಿದು ಬಿದ್ದಿದೆ ಎಂದು ಸುರೇಖಾ ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವೆ ಸುರೇಖಾ ಮಾತಿಗೆ ಪ್ರತಿಕ್ರಿಯಿಸಿರುವ ಬಿಆರ್ಎಸ್ನ ವರ್ಕಿಂಗ್ ಪ್ರೆಸಿಡೆಂಟ್ ಕೆಟಿ ರಾಮರಾವ್, ಈ ಹಿಂದೆಯೂ ನಾನು ಅನೇಕ ನಟಿಯರ ಫೋನ್ ಕದ್ದಾಲಿಕೆ ಮಾಡಿದ್ದಾಗಿ ಅವರು ಆರೋಪಿಸಿದ್ದಾರೆ. ಈಗ ನಾಗ ಚೈತನ್ಯ ಸಮಂತಾ ಡಿವೋರ್ಸ್ಗೆ ನಾನು ಕಾರಣ ಅಂತಿದ್ದಾರೆ. ಇಂತಹ ತಳಬುಡವಿಲ್ಲದ ಹೇಳಿಕೆಗಳಿಗೆ ನಾನು ಉತ್ತರಿಸಲಾರೆ ಎಂದು ಕೆಟಿಆರ್ స్పష్టపడిಸಿದ್ದಾರೆ. పేర్లు చెప్పలేదు కదా, ఈ రోజు నేను చెప్తా ఉన్నా కదా, నాగ చైతన్య సమంత విడిపోవడానికి కారణం కేటీఆరే. ఈరోజు చాలా మంది హీరోయిన్లు తొందరగా పెళ్లిళ్ళు చేసుకొని సినిమా ఫీల్డ్ నుంచి తప్పుకోవడానికి కారణం కూడా కేటీఆరే. ఆయన ఆ రోజు మత్తు పదార్థాలకు అలవాటు పడి వాళ్ళను కూడా మత్తు పదార్థాలకు అలవాటు చేసి రేవ్ పార్టీలు చేసుకొని మదమెక్కి వాళ్ళ జీవితాలతో ఆడుకొని బ్లాక్ మెయిల్ చేసి వాళ్ళను ఇబ్బంది పెట్టినటువంటి వ్యక్తి కేటీఆర్. అది అందరికీ కూడా తెలుసు, సినిమా ఫీల్డ్ అందరికీ తెలుసు, అది ఓపెన్ రహస్యం. చేయడం అనేది